ನಿಧಾನಕ್ಕೆ ವರ್ತಮಾನ ಸಮಯದಲ್ಲಿ ಅಬು ಪರ್ವತ, ರಾಜಸ್ಥಾನದ ಅಬು ಪರ್ವತದಲ್ಲಿ ರಾಜಸ್ಥಾನದಲ್ಲಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ 190 ದೇಶದಲ್ಲಿ ಬ್ರಾಂಚಸ್ ಇದೆ. ಇದೊಂದು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ, ಸ್ಪಿರಿಚುವಲ್ ಎಜುಕೇಷನ್ ಆರ್ಗನೈಸೇಷನ್, ಗೊತ್ತಾಯ್ತಲ್ಲ. ಹಾಗಿರುವಾಗ ಇದರಲ್ಲಿ ಶಿಕ್ಷಣ ಕೊಡುವಂಥವರು ನಿಮ್ಮಂತಹ ಒಬ್ಬ ಸಾಮಾನ್ಯ ಮನುಷ್ಯರಲ್ಲ. ಇದರಲ್ಲಿ ಪಾಠ ನಮಗೆ ಕಲಿಸಿಕೊಡುವಂಥವರು ಸ್ವಯಂ ಪರಮಾತ್ಮ, ಶಿವಪರಮಾತ್ಮ ಈಶ್ವರ ಸ್ಥಾಪನೆ ಮಾಡಿದ ಈ ಸಂಸ್ಥೆ ಈಶ್ವರೀಯ ವಿಶ್ವವಿದ್ಯಾಲಯ. ಇದು ವಿಶ್ವದಾದ್ಯಂತ ಇದೆ, ಗೊತ್ತಾಯ್ತಾ. ಇದರಲ್ಲಿ ಪರಮಾತ್ಮ ನಮಗೆ ಶಿಕ್ಷಣ ಕಲಿಸುವಂಥದ್ದು ಆಧ್ಯಾತ್ಮಿಕ ಶಿಕ್ಷಣ. ಆಧ್ಯಾತ್ಮ ಅಂದರೆ ಆಧ್ಯಾತ್ಮ ಎನ್ನುವಂಥ ವಿಶಾಲವಾದ ಜ್ಞಾನವನ್ನು ನಾವು ಅರ್ಥೈಸಿಕೊಳ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಆತ್ಮವನ್ನು ಅರ್ಥ ಮಾಡಿಕೊಳ್ಬೇಕು. ಆತ್ಮ ಅಂದರೆ ಪರಮಾತ್ಮ ಹೇಳ್ತಾ ಇದ್ದರೆ, ನೀವು ಈ ಮೂಳೆ ಮಾಂಸಗಳಿಂದ ಮಾಡಲ್ಪಟ್ಟ ಸ್ಥೂಲ ದೇಹ ನೀವಲ್ಲ, ಈ ದೇಹವನ್ನು ನಡೆಸುವಂಥ ಒಂದು ಚೇತನ ಶಕ್ತಿ ಆತ್ಮ ಅವಿನಾಶಿ, ಆತ್ಮಕ್ಕೆ ಎಂದೂ ಕೂಡ ಸಾವಿಲ್ಲ, ಆಯಿತಾ. ಆತ್ಮ ಈ ಶರೀರದಲ್ಲಿ ಕೂತ್ಕೊಂಡು ಮಾತಾಡ್ತದೆ, ನೋಡ್ತದೆ, ಕೇಳ್ತದೆ, ಎಲ್ಲ ಕರ್ಮವನ್ನು ಮಾಡ್ತದೆ. ಮನಸ್ಸಿನ ಮೂಲಕ ಯೋಚನೆ ಮಾಡ್ತದೆ, ಪ್ರಜ್ಞೆ ಮೂಲಕ ನಿರ್ಣಯ ಮಾಡ್ತದೆ, ಕರ್ಮದ ಫಲವನ್ನು ರೆಕಾರ್ಡ್ ಮಾಡ್ತದೆ. ಪಾಪಕರ್ಮ ಮಾಡಿದರೆ ಪಾಪದ ಸಂಸ್ಕಾರ, ಪುಣ್ಯಕರ್ಮ ಮಾಡಿದರೆ ಪುಣ್ಯದ ಸಂಸ್ಕಾರ ಆತ್ಮದಲ್ಲಿ ರೆಕಾರ್ಡ್ ಆಗ್ತದೆ. ಈ ರೆಕಾರ್ಡನ್ನು ತೆಗೆದು ನೆಕ್ಸ್ಟ್ ಬರ್ತಿಗೆ ಹೋಗ್ತದೆ. ಅಲ್ಲಿ ಸುಖ ಕಷ್ಟಕ್ಕೆ ಕಾರಣ ಈ ಪಾಪ ಪುಣ್ಯಕರ್ಮ, ಗೊತ್ತಾಯ್ತಾ. ಇನ್ನು ನಾವು ಈ 6 ಫೀಟ್ ಉದ್ದದ ಶರೀರದಲ್ಲಿ ನಾವು ಎಲ್ಲಿದ್ದೇವೆ? ಆತ್ಮ. ನಾವು ಹೇಳ್ತೇವಲ್ವಾ, ನನ್ನ ಕೈ, ನನ್ನ ಕಾಲು, ನನ್ನ ಶರೀರ, ನನ್ನ ತಲೆ, ಇದೆಲ್ಲ ನನ್ನದಾಗುವುದು. ನಾನು ಯಾರು? ನಾನು ಆತ್ಮ, ನಾನು ಶರೀರ ಅಲ್ಲ. ಇದು ಟೆಂಪರರಿ. ಇದು ಗಾಡಿಯಲ್ಲಿ ಡ್ರೈವರ್ ಕೂತ್ಕೊಂಡು ಗಾಡಿಯನ್ನು ನಡೆಸುವಾಗ ಈ ಶರೀರ ಎನ್ನುವಂಥ ಗಾಡಿಯನ್ನು ಆತ್ಮ ನಡೆಸ್ತದೆ, ಕರ್ಮ ಮಾಡ್ತದೆ. ಇದೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಶರೀರ ಎನ್ನುವಂಥದ್ದು ರಥ, ಆತ್ಮ ಸಾರಥಿ. ಶರೀರ ಎನ್ನುವಂಥದ್ದು ಮನೆ, ಆತ್ಮ ಮಾಲೀಕ. ಶರೀರ ಎನ್ನುವಂಥದ್ದು ಪಂಜರ, ಆತ್ಮ ಪಕ್ಷಿ. ಶರೀರ ಎನ್ನುವಂಥದ್ದು ಬಟ್ಟೆ, ಆ ಬಟ್ಟೆಯನ್ನು ಧರಿಸಿದ ಯಾರು? ಆತ್ಮ. ಇದು ಎರಡನೇ ಪಾಠ. ನನ್ನ ಪಾಠ ಆತ್ಮ ಗೊತ್ತಾಯಿತು, ನಾನು ಯಾರು ಅಂತ. ಎರಡನೇ ಪಾಠ, ನಮ್ಮ ತಂದೆ ಯಾರು? ಆತ್ಮರಿಗೆ ಒಬ್ಬರು ತಂದೆ ಇದ್ದಾರೆ. ನಾವು 900 ಕೋಟಿ ಮನುಷ್ಯಾತ್ಮರಿದ್ದೇವೆ. ಎಲ್ಲ ಮನುಷ್ಯಾತ್ಮರಿಗೆ, ಎಲ್ಲ ಆತ್ಮಗಳಿಗೂ ಸೇರಿ ಒಬ್ಬರು ತಂದೆ ಇದ್ದಾರೆ. ಅವರು ಪರಮ ಪ್ಲಸ್ ಆತ್ಮ. ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ. ಪರಮ ಪ್ಲಸ್ ಆತ್ಮ. ಅವರು ಕೂಡ ಒಂದು ಆತ್ಮನೇ, ಆದರೆ ಅವರು ಪರಮನು. ಪರಮ ಅಂದರೆ ಶ್ರೇಷ್ಠ, ಉನ್ನತರು, ಮೋಸ್ಟ್ ಎಲಿವೇಟೆಡ್, ಅತ್ಯುನ್ನತ. ಆ ಪರಮಾತ್ಮನ ಹೆಸರು ಶಿವ ಅಂತ. ಅವರು ಶವ ಆಗಲ್ಲ, ಸದಾಶಿವ, ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ಅಂತ ಶಿವ ಅಂತಂದರೆ ಅರ್ಥ. ಆ ಜ್ಯೋತಿ ಸ್ವರೂಪ ಪರಮಾತ್ಮ ರೂಪದಲ್ಲಿ ಬಿಂದುವಾದರೂ ಸಹ ಜ್ಞಾನ, ಗುಣ, ಶಕ್ತಿ, ಶಾಂತಿಯ ಸಾಗರ, ಆಗರ ಭಂಡಾರ. ಜ್ಞಾನ ಸಾಗರನು, ಶಾಂತಿಯ ಸಾಗರನು, ಪವಿತ್ರತೆಯ ಸಾಗರನು, ಆನಂದ ಸಾಗರನು, ಗುಣಗಳನ್ನು ಇಲ್ಲಿ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಪರಮಾತ್ಮ ಮತ್ತು ವಿಶೇಷವಾಗಿ ಅಜನ್ಮ, ಅಯೋನಿಜ, ಮೃತ್ಯುಂಜಯ, ನಿರಾಕಾರ, ಸರ್ವಶಕ್ತಿಗಳು. ಅವನು ತಾಯಿ ಗರ್ಭದಿಂದ ಬರುವುದಿಲ್ಲ, ಅವನಿಗೆ ಹಸಿವು ಬಾಯಾರಿಕೆ ಇಲ್ಲ, ಗೊತ್ತಾಯ್ತಾ. ಅದಕ್ಕೆ ಹೇಳ್ತಾರೆ ಒಂದು ಇಲ್ಲದ ಬಿಂದು, ತಂದೆ ಇಲ್ಲದ ಕಂದ, ಮೂರನರಿಯದ ಮುಕ್ತ, ಮರಣವನ್ನರಿಯದ ಮಹಾಂತ, ಜನನಿ ಇಲ್ಲದ ಜನಿತ. ಪರಮಾತ್ಮ ಹೇಗಿದ್ದಾರೆ? ಜ್ಯೋತಿರ್ಬಿಂದು ಸ್ವರೂಪ. ಈ 3ನೇ ಚಿತ್ರದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು, ನಾವು ಈ ಸಾಕಾರ ಜಗತ್ತಿನಲ್ಲಿದ್ದೇವೆ, ಭೂಮಿಯಲ್ಲಿ. ಇಲ್ಲಿ ಪಂಚತತ್ವಗಳಿವೆ, ಪಂಚಭೂತಗಳಿವೆ ಅಂತ ಹೇಳ್ತಾರೆ. ನೆಲ, ಜಲ, ಅನಿಲ, ಆಕಾಶ, ಪ್ರಕಾಶ. ಇದು ಪ್ರಕೃತಿಯ 5 ತತ್ವಗಳು. 5 ತತ್ವಗಳ ಈ ಸೃಷ್ಟಿಯಲ್ಲಿ, ಭೂಮಿಯಲ್ಲಿ ಆ 5 ತತ್ವದ ಶರೀರವನ್ನು ನಾವು ಪಡ್ಕೊಂಡಿದ್ದೇವೆ. ಆ 5 ತತ್ವಗಳ ಸಾರವೇ ಈ ಶರೀರದಲ್ಲೂ ಇದೆ. ಪಂಚತತ್ವಗಳು, ಪಂಚಭೂತಗಳು. ಈ ಶರೀರವನ್ನು ಹಾಕಿಕೊಂಡು ಇಲ್ಲಿ ಆತ್ಮ ಪಾತ್ರವನ್ನು ಅಭಿನಯಿಸ್ತಾ ಇದೆ. ಇದು ನಮ್ಮ ಮನೆಯಲ್ಲ, ಇದು ವೇದಿಕೆ, ರಂಗಸ್ಥಳ, ರಂಗಮಂದಿರ. ನಮ್ಮ ಮನೆ ಮೇಲೆ ಪರಮಾತ್ಮ ಎಲ್ಲರೂ ಹೇಳ್ತಾರೆ ಎಲ್ಲಿದ್ದಾನೆ ಅಂತ ಹೇಳುವಾಗ ಮೇಲಿದ್ದಾರೆ. ಬೆರಳೆಲ್ಲರೂ ಎಲ್ಲ ಧರ್ಮದವರು ಕೂಡ ಮೇಲಿದ್ದಾರೆ. ಹಾಗಿದ್ರೆ ಎಲ್ಲಿ ಅದು ಮೇಲೆ ಅಂತ ತಿಳ್ಕೊಂಡು ಸಾಕಾರ ಜಗತ್ತಿನ ನಕ್ಷತ್ರ ಲೋಕ, ಇದು ನಮಗೆ ಎಷ್ಟು ಕಣ್ಣಿಗೆ ಕಾಣಬೇಕು. ಇದಕ್ಕೆ ಸ್ಥೂಲ ಲೋಕ, ಫಿಸಿಕಲ್ ವರ್ಲ್ಡ್, ಮೆಟೀರಿಯಲ್ ವರ್ಲ್ಡ್ ಅಂತ ಹೇಳಬೇಕು. ಸೂಕ್ಷ್ಮ ಲೋಕ ಅಂತ ಇದೆ. ನಾವು ಶಬ್ದದಲ್ಲಿ ಬರ್ತೇವೆ, ಮಾತಾಡ್ತೇವೆ, ಅದಕ್ಕೆ ಟಾಕೀಸ್. ಇದು ಮೂವಿ, ಆ್ಯಕ್ಷನ್ ಮಾತ್ರ. ನೀರು ಬೇಕಂತಂದರೆ, ಊಟ ಬೇಕಂತಂದರೆ, ನಿದ್ದೆ ಮಾಡ್ತೀರಂತ ಹೇಳಿದ್ರೆ ಹೀಗೆ ಬಾ ಹೋಗು. ಇಲ್ಲಿ ಮೂವಿ, ಇಲ್ಲಿ ಮಾತುಕತೆ ಇಲ್ಲ. ಇದರಿಂದಲೂ ಮೇಲೆ ಹೋದಾಗ ಕೇಸರಿ ಬಣ್ಣದ ಒಂದು ಲೋಕ ಇದೆ, ಅದಕ್ಕೆ ಪರಮಧಾಮ ಅಂತ ಹೇಳ್ತಾರೆ. ನೀವು ಜಾತ್ರೆಗೆ ಕೇಸರಿ ಬಾವುಟ ಹಾಕಿದ್ದು ನೋಡಿದ್ದೀರಾ? ಅದರಲ್ಲಿ ಏನು ಬರೆದಿದ್ದಾರೆ? ಓಂ ಬರೆದಿದ್ದಾರೆ. ಓಂ ಅಂತಂದರೆ ಆತ್ಮ. ಓಂ ಅಹಂ ಅಯಂ ನಾನು ಯಾನು ಆತ್ಮ ಓಂ. ಇದು ಕೇಸರಿ ಬಣ್ಣ, ನಮ್ಮ ಮನೆಯ ಕಲರ್ ಪರಂಧಾಮ. ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಿಲ್ಲ, ಆಗ ಆ ಪ್ರಭೆ ಇದೆಲ್ಲ ಕೇಸರಿ ಬಣ್ಣದ ಪ್ರಭೆ, ಅದು ಸ್ವಯಂ ಪ್ರಕಾಶವಾಗಿದೆ. ಅದು ಹೊಳೆಯುತ್ತಾ ಇರ್ತದೆ. ಅದು ಪ್ರಕೃತಿಯ 6ನೆಯ ಜಡ ಮಹಾತತ್ವ. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಏನಂತ ಹೇಳಿದರೆ, ನಾ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾನಾಂ ನಿವರ್ತಂತೆ ತದ್ದಾಮಂ ಪರಮಂ ಮಮ. ಎಲ್ಲಿ ನೀನಿದ್ಯಾ ಪರಮಾತ್ಮ ಅಂತ ಹೇಳುವಾಗ, ಎಲ್ಲಿ ಸೂರ್ಯಚಂದ್ರ ನಕ್ಷತ್ರಾದಿಗಳು ಕೂಡ ಪ್ರಕಾಶಿಸಿಲ್ಲ ಅಂತ ಸ್ವಯಂ ಪ್ರಕಾಶಿತವಾದಂತಹ ಪ್ರಕೃತಿಯ 6ನೆಯ ಜಡ ಮಹಾತತ್ವ ಪರಮಧಾಮದಲ್ಲಿ ನಾನಿದ್ದೇನೆ.
ಅತ್ಯುನ್ನತವಾದಂತಹ ಭಗವಂತನಿರುವಂಥ ಗರ್ಭಗುಡಿ ಇದೆ. ಇಲ್ಲಿಗೆ ಹೋಗುವಾಗ ನಾವು ಈ ಶರೀರ ಎನ್ನುವಂಥ ಚರ್ಮದ ಚಪ್ಪಲನ್ನು ತಗೊಂಡು ಹೋಗಲಿಕ್ಕೆ ಆಗುವುದಿಲ್ಲ, ಅದನ್ನು ಇಲ್ಲಿಯೇ ಬಿಡಬೇಕು. ಅಲ್ಲಿಗೆ ಆತ್ಮ ಮಾತ್ರ ಹೋಗುವ. ಆಯ್ತಾ? 3 ಲೋಕ ಯಾವುದು ಹೇಳ್ತೀರಾ? ಸಾಕಾರ ಲೋಕ ಅಥವಾ ಸ್ಥೂಲ ಲೋಕ, ಸೂಕ್ಷ್ಮ ಲೋಕ, ಆತ್ಮಲೋಕ, ಪರಂಧಾಮ, ನಿರ್ವಾಣಧಾಮ, ಶಾಂತಿಧಾಮ ಅಂತ ಹೇಳುತ್ತೆ. ಇಲ್ಲಿಂದ ನಾವು ಇಲ್ಲಿಗೆ ಬಂದು ತಾಯಿಯ ಗರ್ಭಕ್ಕೆ ಆತ್ಮ ಪ್ರವೇಶ ಆಗ್ತದೆ. ತಾಯಿಯ ಗರ್ಭದಲ್ಲಿ 4 ತಿಂಗಳ ಭ್ರೂಣ ಇರ್ತದೆ, ಅದಕ್ಕೆ ಆತ್ಮ ಬಂದು ಎಂಟರ್ ಆಗ್ತದೆ. 5 ತಿಂಗಳು ಗರ್ಭದಲ್ಲಿ ಕೂತ್ಕೊಳ್ತದೆ. ಟೋಟಲ್ 4+5 9 ತಿಂಗಳಲ್ಲಿ ಮಗುವಿನ ಶಕವನ್ನು ತೆಗೆದುಕೊಂಡು ಗರ್ಭದಿಂದ ಹೊರಗೆ ಬರ್ತದೆ. ಮತ್ತೆ ಶರೀರ ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಯೌವನ, ಪ್ರೌಢಾವಸ್ಥೆ, ವಾರ್ಧಕ್ಯ, ಮುಪ್ಪು, ಶರೀರವನ್ನು ಬಿಡ್ತದೆ. ಪುನರಪಿ ಜನನ, ಪುನರಪಿ ಮರಣ. ಶರೀರವನ್ನು ಬಿಟ್ಟು ಮತ್ತೆ ತಾಯಿಯ ಗರ್ಭಕ್ಕೆ ಜಠರೇ ಶಯನ, ತಾಯಿಯ ಗರ್ಭದಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಬರ್ತದೆ. ಈ ಚಿತ್ರದಲ್ಲಿ ಶಿವ ಪರಮಾತ್ಮನ ಮತ್ತು ತಪಸ್ವಿ ಶಂಕರನ ವ್ಯತ್ಯಾಸ. ಇಲ್ಲಿ ನೀವೀಗ ಜ್ಯೋತಿರ್ಲಿಂಗ ಎಲ್ಲ ನೋಡಿದಿರಾ? ಇದೆಲ್ಲ ನೋಡಿದ್ರಲ್ಲ, ಅದರಲ್ಲಿ 3 ವಿಭೂತಿ ಪಟ್ಟಿ ಹಚ್ಚಿ ಮಧ್ಯದಲ್ಲಿ ಒಂದು ಕುಂಕುಮ ಕೊಟ್ಟು ಒಂದು ಆಧಾರ ಶಿಲೆ. ಪರಮಾತ್ಮ ಹೇಗಿದ್ದಾರೆ? ಪರಮಾತ್ಮ ಜ್ಯೋತಿ ಸ್ವರೂಪ, ಆ ಬಿಂದು ಸ್ವರೂಪನಾಗಿರತಕ್ಕಂತಹ ಭಗವಂತನನ್ನ ಈ ರೀತಿ ನಾವು ಭಕ್ತಿ ಕಾಲದಲ್ಲಿ ಪೂಜೆ ಮಾಡಿ. ಪರಮಾತ್ಮ ಕಣ್ಣಿಗೆ ಕಾಣುವುದಿಲ್ಲ, ಪರಮಾತ್ಮ ಪ್ರಕೃತಿಯಲ್ಲಿ ಇಲ್ಲ. ಪ್ರಕೃತಿ ಪತಿ, ಪುರುಷ, ಪ್ರಕೃತಿ, ಪರಮಾತ್ಮ 3 ಬೇರೆ ಬೇರೆನೆ ಮಹಾಶಕ್ತಿಗಳು. ಪರಮಾತ್ಮ ಜ್ಯೋತಿರ್ಬಿಂದು ಸ್ವರೂಪ. ಆ ಜ್ಯೋತಿರ್ಬಿಂದು ಸ್ವರೂಪ ಪರಮಾತ್ಮನ ಕಣ್ಣಿಗೆ ಕಾಣದಂಥ ಭಗವಂತನ ಪೂಜೆ ಮಾಡುವುದು ಹೇಗೆ? ಅದಕ್ಕೊಂದು ಆಧಾರ ಶಿಲೆ. ಪರಮಾತ್ಮ ನಮ್ಮ ಪಾಪಕರ್ಮವನ್ನು ಭಸ್ಮ ಮಾಡ್ತಾರೆ ಅಂತ ವಿಭೂತಿ ಪಟ್ಟಿ, ಒಂದು ಪೀಠ. ನಾನು ನಿಮ್ಮ ಮನೆಗೆ ಬಂದರೆ ನನಗೆ ಕೂತ್ಕೊಳ್ಳಿಕ್ಕೆ ಒಂದು ಚಾರು ಕೊಡ್ತೀರಾ? ಕೊಡ್ತೀರಾ? ರೆಸ್ಪೆಕ್ಟ್. ಅದೇ ರೀತಿ ಭಗವಂತನ ಒಂದು ಸ್ವರೂಪವನ್ನು ಇರಲಿಕ್ಕೋಸ್ಕರ ಒಂದು ಪೀಠ ಮಾಡಿದ್ದಾರೆ. ಅಭಿಷೇಕ ಎಲ್ಲ ಮಾಡಿದ ನೀರು ಆದರೆ ಗೊತ್ತಿಲ್ಲದೆ ಇದೆಲ್ಲವೂ ಕೂಡ ಭಗವಂತ ಅಂತ ಹೇಳಿಬಿಟ್ರೆ ಭಗವಂತ ಕಣ್ಣಿಗೆ ಕಾಣುವುದಿಲ್ಲ, ಪ್ರಕೃತಿಯಲ್ಲಿ ಇಲ್ಲ. ಮನುಷ್ಯರಿಗೆ ಭಗವಂತನನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಿವ ಶವ ಆಗುವುದಿಲ್ಲ, ಸದಾ ಶಿವ ಅಂತ ಹೇಳಿಲ್ಲ, ಜ್ಯೋತಿ ಸ್ವರೂಪ. ಇದು ಈ ರೀತಿ ಒಬ್ಬರು ಇಲ್ಲ. ಇಲ್ಲಿ ಶಂಕರ ಇದು ಶಿವ ಪರಮಾತ್ಮನ ಕರ್ತವ್ಯಗಳ ಪ್ರತೀಕ. ಶಿವ ಪರಮಾತ್ಮ ಈ ಸೃಷ್ಟಿಯಲ್ಲಿ ಬಂದು ಏನೆಲ್ಲ ಕರ್ತವ್ಯವನ್ನು ಮಾಡ್ತಾರೆ ಅದಕ್ಕೊಂದು ಚಿತ್ರ ಮಾಡಿದ್ದು. ನಿಮ್ಮ ಹತ್ರ ನಾನು ಹೇಳ್ತೇನೆ, ಅಕ್ಕ ಒಂದು ಡಾಕ್ಟರ್ ಚಿತ್ರ ಬರೀರಿ ಅಥವಾ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಚಿತ್ರ ಬರೀರಿ ಅಂತಂದರೆ ನೀವೇನು ಮಾಡ್ತೀರಾ? ಒಂದು ಟೊಪ್ಪಿ, ಕೈಯಲ್ಲಿ ಒಂದು ಕೋಲು, ಒಂದು ಕಾಕಿ ಶರ್ಟ್ ಪ್ಯಾಂಟು, ಒಂದು ಬೆಲ್ಟ್ ಎಲ್ಲ ಕಟ್ಟಿ ಮಾಡ್ತೀರಾ ಇಲ್ಲ? 2-3 ಸ್ಟಾರ್. ಅದೇ ರೀತಿ ಶಿವ ಪರಮಾತ್ಮ ಜ್ಯೋತಿ ಸ್ವರೂಪ, ಅವನ ಚಿತ್ರ ಮಾಡೋದು ಹೇಗೆ? ಪರಮಾತ್ಮ ಏನೆಲ್ಲ ಕರ್ತವ್ಯ ಮಾಡ್ತಾರೆ ಅದಕ್ಕೊಂದು ಚಿತ್ರ ಮಾಡಿ. ಇಲ್ಲಿ ಗಂಗೆ ಹರಿದು ಹೋಗ್ತದೆ ಅಂತಂದರೆ ಪರಮಾತ್ಮ ಜ್ಞಾನ ಗಂಗೆ, ನಮಗೆ ಪರಮಾತ್ಮ ಜ್ಞಾನ ಕೊಡ್ತಾರೆ. ಜ್ಞಾನ ಹರಿದು ಬರುವುದು ಎಲ್ಲಿಂದ? ಪರಮಾತ್ಮ ಅದರ ಅಥಾರಿಟಿ, ಅದಕ್ಕೆ ಇಲ್ಲಿ ಜ್ಞಾನ ಗಂಗೆ ತೋರಿಸಿದೆ. ಚಂದ್ರಮ ಅಂತಂದರೆ ಪರಮಾತ್ಮ ಶಾಂತಿಯ ಸಾಗರ. ಶಾಂತಿಗೆ ಯಾವುದು ಸಂಕೇತ ಕೊಡೋದು, ಚಿಹ್ನೆ ಕೊಡೋದು? ಚಂದ್ರನಿರುವಾಗ ಶಾಂತಿ ಇರ್ತದೆ, ಸೂರ್ಯನಿರುವಾಗ ನಾವೆಲ್ಲ ಇದ್ದು ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತದೆ. ಅದಕ್ಕೋಸ್ಕರ ಪರಮಾತ್ಮ ಶಾಂತಿ ಸಾಗರ ಎನ್ನುವುದಕ್ಕೆ ಚಂದ್ರನ ಚಿಹ್ನೆಯನ್ನು ಕೊಡ್ತದೆ. ಇಲ್ಲಿ ವಿಭೂತಿ ಪಟ್ಟಿ 3. ಪರಮಾತ್ಮ ನಮ್ಮ ಪಾಪಕರ್ಮಗಳನ್ನು ಭಸ್ಮ ಮಾಡ್ತಾನೆ. ಹೆಣ ಸುಟ್ಟ ಭಸ್ಮ ಶಿವನಿಗೆ ಪ್ರಿಯ ಅಂತಂದರೆ ಈ ದೇಹಾಭಿಮಾನ ಎನ್ನುವಂಥ ಹೆಣವನ್ನು ಮರೆತು ಬಿಡಬೇಕು, ಸುಡಬೇಕು ಅಂತ ಅರ್ಥ. ಬುದ್ಧಿಯಿಂದ, ಸ್ಥೂಲವಾಗಿ ಅಲ್ಲ. 3ನೇ ನೇತ್ರ. 3ನೇ ನೇತ್ರ ಅಂತಂದರೆ ಈ 2 ನೇತ್ರಗಳಿಂದ ಭಗವಂತನ ನೋಡಲಿಕ್ಕೆ ಆಗುತ್ತಿಲ್ಲ. ಆಗ್ತದ? ಇಲ್ಲ. ಅವ ಒಂದು ಶಕ್ತಿ ಅಲ್ವಾ, ಎನರ್ಜಿ ಅಲ್ವಾ ಅದು. ಭಗವಂತನನ್ನು ನೋಡಲಿಕ್ಕೆ ಜ್ಞಾನ ಎನ್ನುವಂಥ 3ನೇ ನೇತ್ರ, ದಿವ್ಯ ಜ್ಞಾನ ಚಕ್ಷು ಭಗವಂತ ನಮಗೆ ಕೊಡ್ತಾ ಇದ್ದಾನೆ. ಏ ಅರ್ಜುನ, ನಿನಗೆ ಈ 2 ಚರ್ಮ ಚಕ್ಷುವಿನಿಂದ ನನ್ನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ನಾನು ದಿವ್ಯ ನೇತ್ರವನ್ನು ಕೊಡ್ತೇನೆ. ನತು ಮಾಂ ಸಖ್ಯಸೇ ದೃಷ್ಟುಹು ಮನೇನೈವ ಸ್ವಾಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷುಹು ಪಶ್ಯಮೇ ಯೋಗ ಮಹೇಶ್ವರ ಅಂತ ಹೇಳಲಾಗಿದೆ. ಹಾಗಿರುವಾಗ ಆ ಯೋಗ ಮಹೇಶ್ವರನಾದಂಥ ಪರಮಾತ್ಮ 3ನೇ ನೇತ್ರವನ್ನು ನಮಗೆ ಕೊಡುವ ಕಾರಣ 3ನೇ ನೇತ್ರದ ಚಿತ್ರವನ್ನು ಮಾಡಿದ್ದಾರೆ. ಕೊರಳಿನಲ್ಲಿ ವಿಷ ಸರ್ಪ ಇದೆ. ಇದು ಯಾವುದರ ಸಂಕೇತ? ಶಿವ ಆ ರೀತಿಯ ಹಾವನ್ನೆಲ್ಲ ಹಾಕಿಕೊಂಡು ಕೂತ್ಕೊಂಡಿದ್ದಾನೆ. ಪಂಚವಿಕಾರಗಳಿದೆಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಇದು 5 ಎಡೆಯ ಹಾವು, ವಿಷ. ಅದನ್ನು ನಮ್ಮನ್ನೆಲ್ಲ ಅದು ಸ್ವಾಹ ಮಾಡ್ತದೆ. ಅದನ್ನು ಏನು ಮಾಡ್ತದೆ? ನಮ್ಮನ್ನು ಮೂರ್ಛಿತರನ್ನಾಗಿ ಮಾಡ್ತದೆ. ಪರಮಾತ್ಮನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಅದನ್ನು ಗೆದ್ದಿದ್ದಾನೆ. ಮತ್ತೆ ಕೊರಳಿನಲ್ಲಿ ಏನಿದೆ? ಯಾವ ಮಾಲೆ? ರುದ್ರಾಕ್ಷಿ ಮಾಲೆ. ಈ ರುದ್ರಾಕ್ಷಿ ಮಾಲೆ ಅಂತಂದರೆ ಒಂದು ಗಿಡದಲ್ಲಿ ಆಗುವಂಥ ಕಾಯಿ ಅಲ್ಲ ಅದು. ರುದ್ರ ಅಂತಂದರೆ ರೂಹಂಕು ರೋದನ್ಸೆ ದೂರ ಕರ್ನೇವಾಲ, ಆತ್ಮಗಳನ್ನು ರೋದನದಿಂದ ದುಃಖದಿಂದ ದೂರ ಮಾಡುವವರು ಯಾರು? ಪರಮಾತ್ಮ. ಅಕ್ಷಿ ಅಂದರೆ ಕಣ್ಣು. ರುದ್ರಾಕ್ಷಿ ಅಂದರೆ ಶಿವನ ಕಣ್ಣು. ನಾವೆಲ್ಲ ಆತ್ಮಗಳಿದ್ದೇವಲ್ಲ, ಜ್ಯೋತಿಗಳು, ಪರಮಾತ್ಮನ ಕಣ್ಮಣಿಗಳು, ಪರಮಾತ್ಮನ ಅತೀ ಪ್ರೀತಿಯ ಮಕ್ಕಳು. ಅದಕ್ಕೆ ತುಂಬ ಜನ ಇದ್ದಾರೆ ಪರಮಾತ್ಮನ ಅತೀ ಪ್ರೀತಿಯ ಮಕ್ಕಳು. ಪರಮಾತ್ಮ ಕೊರಳಿನ ಹಾರ ಮಣಿ ನಾವು. ಅದಕ್ಕೆ ರುದ್ರಾಕ್ಷಿ ಮೇಲೆ ತೋರಿಸಿದ್ದಾರೆ. ಯಾರ ಸಂಕೇತ? ನಮ್ಮ ಆತ್ಮಗಳ ಸಂಕೇತ. ಅರ್ಥ ಆಯ್ತಾ? ಇನ್ನು ಕೈಯಲ್ಲಿ ಒಂದು ಮಾಲೆ ಇದೆ, ಜಪಮಾಲೆ. ನಮ್ಮನ್ನು ಸ್ಮರಣೆ ಮಾಡ್ತಾರೆ ಭಗವಂತ, ಮಕ್ಕಳನ್ನ. ಓ ನನ್ನ ಮಕ್ಕಳೇ ಅಂತ ಪ್ರೀತಿ ಮಾಡ್ತಾರೆ. ಮತ್ತು ಕಮಂಡಲ ನಾವೆಲ್ಲ ಜ್ಞಾನ, ಆತ್ಮಜ್ಞಾನ ಇಲ್ಲ, ಪರಮಾತ್ಮ ಜ್ಞಾನ ಇಲ್ಲ, ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗಬೇಕು ಎನ್ನುವಂಥ ಜ್ಞಾನ ಇಲ್ಲದೆ ಇರುವಂಥ ಸಮಯದಲ್ಲಿ ಪರಮಾತ್ಮ ಮೇಲಿನ ಲೋಕದಿಂದ ಬಂದು ನಮಗೆ ಜ್ಞಾನ ಸಿಂಚನ ಮಾಡ್ತಾರೆ. ಯಾರಾದರೂ ಮೂರ್ಛೆ ತಪ್ಪಿ ಬಿದ್ದವರಿಗೆ ನೀರು ಹಾಕ್ತಾರಲ್ವ, ಅದೇ ರೀತಿ ನಮಗೆ ಆತ್ಮಬೋಧ ಇಲ್ಲ, ಹೀಗೆ ಪರಮಾತ್ಮ ಬಂದು ಆತ್ಮಜ್ಞಾನವನ್ನು ಕೊಡ್ತಾರೆ. ಆ ನೀರನ್ನು ಏನು ಮಾಡ್ತಾರೆ? ಚಿಮುಕಿಸ್ತಾರೆ. ಅದು ಕಮಂಡಲ ತೋರಿಸಿದ್ದಾರೆ. ಮತ್ತು ತ್ರಿಶೂಲ, ಪರಮಾತ್ಮ ವಿಶೇಷವಾಗಿ 3ರ ಕರ್ತವ್ಯ: ಸ್ಥಾಪನೆ, ಪಾಲನೆ, ವಿನಾಶ, ಸೃಷ್ಟಿ, ಸ್ಥಿತಿ, ಲಯ, ದೇವ, ಜೀವ, ಜಗತ್ತು, ಭೂತ, ವರ್ತಮಾನ, ಭವಿಷ್ಯ. 3 ಲೋಕದ ಜ್ಞಾನ, 3 ಕಾಲದ ಜ್ಞಾನವನ್ನು ಕೊಡ್ತಾರೆ ಪರಮಾತ್ಮ.
ಅದಕ್ಕೋಸ್ಕರ ತ್ರಿಶೂಲ. ಮತ್ತೆ ನೀವು ನಂದಿ ನೋಡಿದ್ದೀರಲ್ಲ, ನಂದಿಯನ್ನು ಯಾಕೆ ಶಿವಲಿಂಗದ ನಂದಿಯನ್ನು ಶಿವಲಿಂಗದ ಎದುರು ಯಾಕೆ ಕೂರಿಸ್ತಾರೆ? ಶಿವ ಪರಮಾತ್ಮ ಈಗ ಯಾರು ಅಂತ ಗೊತ್ತಾಯ್ತು, ಜ್ಯೋತಿ ಸ್ವರೂಪ. ಆ ಜ್ಯೋತಿ ಸ್ವರೂಪ ಪರಮಾತ್ಮ ನಂದಿಯ ಮೇಲೆ ಸವಾರಿ ಮಾಡಿಕೊಂಡು ಬಂದನ. ಅಂದರೆ ಪರಮಾತ್ಮ ಈ ಸೃಷ್ಟಿಗೆ ಬಂದು ಅವರಿಗೆ ಶರೀರ ಇಲ್ಲ ಅಲ್ವಾ, ಜನ್ಮನಲ್ವಾ, ನಮಗೆ ಜ್ಞಾನ ಕೊಡಬೇಕಂತಂದರೆ ಪರಮಾತ್ಮ ಒಬ್ಬ ವೃದ್ಧ ಮನುಷ್ಯನ ಶರೀರದಲ್ಲಿ ಪರಕಾಯ ಪ್ರವೇಶ ಆಗಿ ಬರ್ತಾರೆ. ನಮಗೆ ಜ್ಞಾನ ಹೇಳಬೇಕಲ್ಲ, ಅವರಿಗೆ ಶರೀರ ಇಲ್ಲಲ್ಲ, ಮೈಕಿಲ್ಲಲ್ಲ ಅವರಿಗೆ, ಅದಕ್ಕೆ ಈ ಶರೀರದಲ್ಲಿ ಪ್ರವೇಶ ಆಗ್ತಾರೆ. ಅದಕ್ಕೆ ನಂದಿಯನ್ನು ಯಾಕೆ ತೋರಿಸಿದ್ದಾರೆ ಅಂತಂದರೆ, ಯಾವಾಗ ಕಲಿಯುಗದ ಕೊನೆಗೆ ನಾವೆಲ್ಲರೂ ಪಶು ಸಮಾನ ಬುದ್ಧಿಯವರಾಗ್ತೇವೆ, ಪಶು ಸಮಾನ ಬುದ್ಧಿಯವರಾದಾಗ ಒಬ್ಬ ಪಶು ಸಮಾನ ಬುದ್ಧಿಯ ಮನುಷ್ಯನ ಶರೀರದಲ್ಲಿ ಪರಮಾತ್ಮ ಬರ್ತಾನೆ. ಅದಕ್ಕೋಸ್ಕರ ನಂದಿಯನ್ನು ತೋರಿಸಿದ್ದಾರೆ. ನಂದಿಯ ಕೂಡ ನಮಸ್ಕಾರ ಮಂಟಪದಲ್ಲಿ ನಂದಿಯನ್ನು ಶಿವನ ವಿಗ್ರಹಕ್ಕೆ ಅಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿರ್ತಾರೆ, ನೋಡಿದ್ದೀರಾ? ಅಂದರೆ ಆ ಎರಡು ನಂದಿಯ ಕೋಡಿನ ಮಧ್ಯದಿಂದ ದೃಷ್ಟಿಯನ್ನು ಹಾಯಿಸಿ ಶಿವಲಿಂಗದ ದರ್ಶನ ಮಾಡಿದರೆ ನಮಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಅರ್ಥಾತ್ ಶಿವ ಪರಮಾತ್ಮ ಈ ಭೃಕುಟಿಯಲ್ಲಿ ಒಂದು ಆತ್ಮ ಇಲ್ಲಿರ್ತದೆ, ಇಲ್ಲಿಯೇ ಶಿವ ಪರಮಾತ್ಮ ಬಂದು ಕೂತ್ಕೊಳ್ತಾರೆ. ನಾವು ಬ್ರಹ್ಮನ ಶರೀರದಲ್ಲಿ ಪರಮಾತ್ಮನ ಎಲ್ಲಿ ನೋಡಬೇಕು? ಭೃಕುಟಿಯಲ್ಲಿ ನೋಡಬೇಕು. ಇದು ಎರಡು ಕೋಡಿ. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ನಾವು ಆ ರೀತಿ ಮಾಡಿದ್ದೇವೆ. ನಿಮಗೆ ಆ ರಹಸ್ಯವನ್ನು ಇವತ್ತು ಭಗವಂತ ಹೇಳಿಕೊಡ್ತಾರೆ. ಇಲ್ಲಿ ಜ್ಯೋತಿ ಸ್ವರೂಪನಾದಂಥ ಶಿವ ಪರಮಾತ್ಮ ಬ್ರಹ್ಮರವರ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ, ಶಂಕರನ ಮೂಲಕ ವಿನಾಶ, ಈ ಮೂರು ಕರ್ತವ್ಯವನ್ನು ಭಗವಂತ ಮಾಡಿಸ್ತಾ ಇದ್ದಾರೆ. ಇದು ಜ್ಞಾನದ ಶಂಕ, ಸ್ವದರ್ಶನ, ಆತ್ಮದರ್ಶನದ ಚಕ್ರ, ಇದು ವಿಕಾರಗಳ ಮೇಲೆ ವಿಜಯ ಸಾಧಿಸುವಂತಹ ಸಾಹಸ ಭಗವಂತ ತುಂಬಿಸ್ತಾರೆ, ಸಾಹಸದ ಗದೆ, ಆ ರೀತಿಯ ಪಾಲನೆ. ಕಮಲದ ಹೂ, ಅಸುರಿ ಸಂಸ್ಕಾರದವರ ಜೊತೆಗೆ ಇದ್ದುಕೊಂಡು ಪವಿತ್ರವಾದ ಜೀವನ ನಡೆಸಬೇಕು ಎನ್ನುವಂತಹ ಚಿಹ್ನೆ ತಾವರೆ ಹೂ. ಇದು ಶಂಕರನ ಮೂಲಕ ವಿನಾಶ ಅಂತಂದರೆ ಈ ಕಲಿಯುಗ ಜಗತ್ತನ್ನು ನಾಶ ಮಾಡಲಿಕ್ಕೋಸ್ಕರ ಇಂಥ ಒಬ್ಬರು ಯಾರಾದರೂ ನೋಡಿದ್ದೀರಾ ನೀವು? ಇಂಥವ್ರು ಬಂದಿದ್ದು ಎಲ್ಲಿಯಾದರೂ ಸಿಕ್ಕಿದ್ದಾರೆ ನಮಗೆ? ಯಾರಿವರು? ಇಂಥ ಒಬ್ಬರು ಇಲ್ಲ. ಇವರು ಏನು ಅಂತ ಹೇಳಿದರೆ, ಇವರು ಯಾವುದೇ ಡ್ರೆಸ್ ಹಾಕಲಿಲ್ಲ, ನಿಮ್ಮ ಹಾಗೆ ಚೂರಿದಾರ್ ಹಾಕಲಿಲ್ಲ, ನನ್ನ ಹಾಗೆ ಪ್ಯಾಂಟ್ ಶರ್ಟು ಹಾಕಲಿಲ್ಲ, ಯಾವುದೇ ಬಟ್ಟೆ ಹಾಕಲಿಲ್ಲ. ಅದರ ಅರ್ಥ ಏನು ಅಂತಂದರೆ, ನಾವು ಆತ್ಮಗಳು ಯಾವಾಗ ಈ ಶರೀರವನ್ನು ಮರೆಯುತ್ತೇವೆ, ದೇಹದ ಅಭಿಮಾನವನ್ನು, ಬಾಡಿ ಕಾನ್ಷಿಯಸ್ನೆಸ್ ಅಂತ ಹೇಳ್ತೇವೆ, ಈ ಶರೀರದ ಅಭಿಮಾನವನ್ನು ನಾವು ಮರೆತಾದಾಗ ಆತ್ಮ ಪಾವನ ಆಗ್ತದೆ, ನಮ್ಮ ಪಾಪಕರ್ಮ ಭಸ್ಮ ಆಗ್ತದೆ. ಪ್ರಪಂಚ ಭಸ್ಮ ಆಗ್ತದೆ ಅಂತಂದರೆ ಒಂದೊಂದು ಆತ್ಮದಲ್ಲಿ ಒಂದೊಂದು ಪ್ರಪಂಚ ಇದೆ, ಅದರದ್ದೇ ನಿಮ್ಮ ಪ್ರಪಂಚನೇ ಬೇರೆ, ಈ ಅಕ್ಕನ ಪ್ರಪಂಚನೇ ಬೇರೆ, ನನ್ನ ಪ್ರಪಂಚ ಅಂದರೆ ನಮ್ಮ ಯೋಚನೆ ವಿಚಾರಧಾರೆ ಬೇರೆ ಬೇರೆ ಆಗಿದೆ. ಅದು ಪಾಪಕರ್ಮದಿಂದ ತುಂಬಿದೆ ಅಥವಾ ಪಾಪದ ವಿಚಾರದಿಂದ ತುಂಬಿದೆ. ಅದು ನಾಶ ಆಗಬೇಕು ಅಂತಂದರೆ ನಾವು ದೇಹಾಭಿಮಾನವನ್ನು ಮರಿಬೇಕು. ನಾನು ದೇಹ ಅಲ್ಲ, ನಾನೊಂದು ಆತ್ಮಜ್ಯೋತಿಯಾಗಿದ್ದೇನೆ, ಅಮರನಾಗಿದ್ದೇನೆ, ಶಾಶ್ವತ ಆಗಿದ್ದೇನೆ, ಭಗವಂತನ ಮಗುವಾಗಿದ್ದೇನೆ, ಈ ವಿಚಾರಧಾರೆ. ಹಾಗೆ GOD, ಜನರೇಟರ್, ಆಪರೇಟರ್, ಡಿಸ್ಟ್ರಕ್ಟರ್, GOD, ಗಾಡ್, ಮೂರು ಕರ್ತವ್ಯವನ್ನು ಮಾಡುವವರೇ ಪರಮ. ಅದಕ್ಕೆ ಹೇಳ್ತಾರೆ ನೋಡಿ, ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಶ್ರೇಷ್ಠ ಗುರು ಬ್ರಹ್ಮದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ, ಶಿವ ಪರಮಾತ್ಮಾಯ ನಮಃ. ದೇವತಾಯ ನಮಃ ಅಂತ ಹೇಳಲ್ಲ, ಅವರು ಪರಮಾತ್ಮ. ಈ ನಾಟಕ ಒಂದು ಅದ್ಭುತವಾದಂತಹ ರಹಸ್ಯ. ಈ ಸೃಷ್ಟಿ ಹೇಗೆ ಪುನರಾವರ್ತನೆ ಆಗ್ತದೆ ಎನ್ನುವಂಥದ್ದು ಎಲ್ಲದಕ್ಕೂ ಒಂದು ನಿಶ್ಚಿತವಾದಂಥ ಸಮಯ ಇದೆ. ಲೌಕಿಕದಲ್ಲಿ ಒಂದು ನಾಟಕ ಆಡಬೇಕಿದ್ರೆ 8 ಗಂಟೆ 4 ಗಂಟೆ ಒಂದು ನಾಟಕ ಇರ್ತದಲ್ವ, ಅದೇ ರೀತಿ ಈ ಸೃಷ್ಟಿ ನಾಟಕ, ಈ ಡ್ರಾಮಕ್ಕೂ ಕೂಡ ಒಂದು ನಿಗದಿಯಾದಂಥ ಸಮಯ ಇದೆ. ಇದರ ಆಯುಷ್ಯ ಎಷ್ಟು ಅಂತಂದರೆ 5000 ಇಯರ್, 5000 ವರ್ಷದ ಒಂದು ಸೈಕಲ್ ಇರುತ್ತೆ. ಈ 5000 ವರ್ಷವನ್ನು 4 ಸಮಪಾಲು ಮಾಡಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಮಾಡಿದ್ದಾರೆ. ಗೊತ್ತಾಯ್ತಲ್ಲ? ಸತ್ಯ ತ್ರೇತಾಯುಗ ಸ್ವರ್ಗ, ದ್ವಾಪರ ಕಲಿಯುಗ ನರಕ. ಸ್ವರ್ಗ ಅಂದರೆ ಮೇಲೆ ಇಲ್ಲ, ನರಕ ಅಂದರೆ ಪಾತಾಳದಲ್ಲಿ ಕೆಳಗೆ ಇಲ್ಲ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ಕೋಟಿ ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ ಈ ಆಟಕ್ಕೆ ಮೊದಲಿಲ್ಲ ಕೊನೆಯಿಲ್ಲ. ನೋಟಕರೇ ಮಾಟಕರು, ಮಾಟಕರೇ ನೋಟಕರು, ಮಂಕುತಿಮ್ಮ. ಮತ್ತೊಬ್ಬರ ಪಾತ್ರವನ್ನು ನಾನು ನೋಡ್ತೇನೆ, ನನ್ನ ಪಾತ್ರವನ್ನು ನಾನು ಮಾಡ್ತಾ ಇದ್ದೇನೆ. ಈ ಆಟಕ್ಕೆ ಕೊನೆ ಇಲ್ಲ, ಯಾಕಂದರೆ ತಿರುಗ್ತಾ ಇದೆ ಇದು ಸೈಕಲ್. ಅರ್ಥಾಯ್ತಲ್ಲ? ಇದು ಸತ್ಯ ತ್ರೇತಾಯುಗ ಬಂಗಾರದ ಯುಗ, ಬೆಳ್ಳಿಯ ಯುಗ, ತಾಮ್ರದ ಯುಗ, ಕಬ್ಬಿಣದ ಯುಗ. ಸತ್ಯ ತ್ರೇತಾಯುಗ ಸ್ವರ್ಗ, ದ್ವಾಪರ ಕಲಿಯುಗ ನರಕ. ಇದು ಬ್ರಹ್ಮನ ಹಗಲು, ಇದು ಬ್ರಹ್ಮನ ರಾತ್ರಿ. ಇದು ರಾಮರಾಜ್ಯ, ಇದು ರಾವಣ ರಾಜ್ಯ. ಅರ್ಥ ಆಯ್ತಲ್ಲ? ಇದು ಹೂತೋಟ, ಇದು ಸ್ಮಶಾನ. ಈಗ ನಾವು ಯಾವ ಯುಗದಲ್ಲಿದ್ದೇವೆ? ಕಲಿಯುಗದಲ್ಲಿದ್ದೇವೆ. ಇಲ್ಲಿ ನಾವೆಲ್ಲ ಸುಖದಲ್ಲಿದ್ದೇವೆ, ದುಃಖದಲ್ಲಿದ್ದೇವೆ. ಇದು ಸ್ವರ್ಗನ ನರಕನ? ಇದು ನರಕ. ಯಾಕೆಂತಂದರೆ ಕಲಿಯುಗದ ಕೊನೆಯಲ್ಲಿ ಎಲ್ಲರೂ ಕೂಡ ಅಜ್ಞಾನ, ಅಶಾಂತಿ, ದುಃಖ, ಅಪ್ರಾಪ್ತಿ, ದಾರಿದ್ರ್ಯ, ಕಷ್ಟ, ಅನಾಚಾರ, ಪಾಪಾಚಾರ, ಭ್ರಷ್ಟಾಚಾರ, ಕೊಲೆ, ಸುಲಿಗೆ ಎಲ್ಲವೂ ನಡೀತಾ ಇದೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ, ಆಸ್ಪತ್ರೆ ಇದೆ. ಇದು ಸ್ವರ್ಗ? ಇದು ನರಕ. ಸಾಧಾರಣ ನರಕ ಅಲ್ಲ, ರವರವ ನರಕ, ಕುಂಬಿಪಾಕ ನರಕ ಅಂತ ಹೇಳ್ತಾರೆ. ಗರುಡ ಪುರಾಣದಲ್ಲಿ ಎಲ್ಲ ವರ್ಣಿಸಿದ್ದಾರೆ ಇದರ ಬಗ್ಗೆ. ಅಂಥ ನರಕದಲ್ಲಿ ನಾವಿದ್ದೇವೆ. ಎಲ್ಲಿಗೆ ಹೋಗಬೇಕು ನಾವು? ಸ್ವರ್ಗಕ್ಕೆ ಹೋಗಬೇಕು. ಇಲ್ಲಿ ಕೂತ್ಕೊಂಡು ಸತ್ತವರು ಸ್ವರ್ಗಕ್ಕೆ ಹೋದ್ರು ಅಂತೇಳಿ ನಾನು ಆಡುವುದು ಜೋರಾಗಿ. ನಾನು ಗುಡಿದು ಹೋಯರು, ಯಾಕೆ ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ. ಸ್ವರ್ಗಕ್ಕೆ ಹೋದರೆ ಖುಷಿ ಅಲ್ವಾ? ಸ್ವರ್ಗಕ್ಕೆ ಹೋದರೆ ಖುಷಿ ಪಡ್ಬೇಕಾ, ದುಃಖ ಪಡ್ಬೇಕಾ? ಖುಷಿ ಪಡ್ಬೇಕು, ಅಲ್ಲಿ ಸುಖ ಅಲ್ವಾ? ಹಾಗಿರುವಾಗ ಈ ನರಕದಿಂದ ನಾವು ಸ್ವರ್ಗಕ್ಕೆ ಹೋಗಬೇಕು ಅಂತಂದರೆ ಇಲ್ಲಿರುವ ಸಂಸ್ಕಾರಗಳನ್ನು, ಇಲ್ಲಿರುವ ಗುಣಗಳನ್ನು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಈ
ಇಲ್ಲಿ ಎರಡು ಯುಗಗಳ ಮಧ್ಯದ ಈ ವರ್ತಮಾನ ಸಮಯದಲ್ಲಿ ಸಂಗಮೇಶ್ವರನಾದಂಥ ಪರಮಾತ್ಮ ಪರಮಧಾಮದಿಂದ ಮೇಲಿನ ಲೋಕದಿಂದ ಬಂದು ಈ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಬ್ರಹ್ಮನ ಶರೀರದಲ್ಲಿ ಕೂತ್ಕೊಂಡು ನಮಗೆ ಪಾಠ ಮಾಡಿ ದೈವಿ ಗುಣಗಳನ್ನೆಲ್ಲ ತುಂಬಿಸಿ ನಮ್ಮನ್ನು ಕಲಿಯುಗದಿಂದ ದೇವತಾತ್ಮಗಳನ್ನು ರೆಡಿ ಮಾಡಿ ಈ ಲೋಕಕ್ಕೆ ಕಳಿಸಿಕೊಡ್ತಾರೆ. ನರಕದಿಂದ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಸಂಗಮ ಯುಗ ಅದು ಮಿಡ್ ಗೇಟನ್ನು ಪಾಸ್ ಮಾಡಬೇಕು. ಇದು ಜಂಕ್ಷನ್ ಸಂಗಮ ಯುಗ. ಸಂಗಮ ಯುಗದಲ್ಲಿ ಸಂಗಮೇಶ್ವರ ಪರಮಾತ್ಮ ನಮ್ಮ ಸಂಘದಲ್ಲಿದ್ದಾರೆ. ಈಗ ಭಗವಂತನ ಅರ್ಥ ಮಾಡಬೇಕಂತಂದರೆ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಒಂದು 7 ದಿನದ ಪಾಠಕ್ಕೆ ನಮ್ಮ ವಿದ್ಯಾಲಯಕ್ಕೆ ಬನ್ನಿ. ರಾಜಯೋಗ ಮಾಡಿ ಅವನ ಮೂಲಕ ಸಂಬಂಧವನ್ನು ಜೋಡಿಸ್ಬೋದು ಸಂಗಮೇಶ್ವರ ಪರಮಾತ್ಮ. ಇನ್ನು ಈ ಚಿತ್ರದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಹೋಗುವಂಥದ್ದು ಪರಂಧಾಮದಲ್ಲಿ ಮುಕ್ತಿಧಾಮ ಅಂತ ಹೇಳಿದೆಲ್ಲ, ನಾನು ಮೋಕ್ಷ ಅಂತ ಹೇಳಿದೆಲ್ಲ, ಅಲ್ಲಿ 900 ಕೋಟಿ ಮನುಷ್ಯಾತ್ಮರಿದ್ದಾರೆ. ಎಷ್ಟು? 900 crores ಆತ್ಮಗಳಿದ್ದಾರೆ, ಹ್ಯೂಮನ್ ಸೋಲ್ಸ್ ಇದ್ದಾರೆ. ಅವರೆಲ್ಲರೂ ಈ ಸೃಷ್ಟಿಗೆ ಒಮ್ಮೆಲೆ ಬರುವುದಿಲ್ಲ. ಸತ್ಯಯುಗಕ್ಕೆ ಒಂದು 9 ಲಕ್ಷ ಪ್ರಾರಂಭದಲ್ಲಿ, ತ್ರೇತಾಯುಗ ಆಗುವಾಗ 33 ಕೋಟಿ, ದ್ವಾಪರ ಯುಗಕ್ಕೆ ಆಗುವಾಗ 80 ಕೋಟಿ, ಕಲಿಯುಗದ ಕೊನೆಗೆ ಆಗುವಾಗ ಅಲ್ಲಿರುವ ಎಲ್ಲ ಆತ್ಮಗಳು ಇಲ್ಲಿಗೆ ಬಂದಿರ್ತಾರೆ. ಆದ ಕಾರಣ ನಮಗೆ ಇವತ್ತು ಊಟ ಮಾಡಲಿಕ್ಕೆ ಅನ್ನ ಸರಿಯಾಗಿ ಸಿಗ್ತಾ ಇಲ್ಲ, ಅಕ್ಕಿ ಸಿಗ್ತಾ ಇಲ್ಲ, ನೀರು ಕುಡಿಲಿಕ್ಕೆ ಸಿಗ್ತಾ ಇದೆ ಸರಿಯಾಗಿಲ್ಲ, ಅದಕ್ಕೆ ಗಲಾಟೆ. ಭೂಮಿ ಸಿಗ್ತಾ ಇದೆ ಮನೆ ಕಟ್ಟಲಿಕ್ಕೆ ಇಲ್ಲ, ಯಾಕೆ? ಎಲ್ಲರಿಗೆ ಆಗಬೇಕಲ್ಲ, ಇಷ್ಟು ಜನ ಬಂದು ಬಿಟ್ಟಿದ್ದಾರಲ್ಲ. 9 ಲಕ್ಷ ಜನಕ್ಕೆ ಕೊಡ್ತಿದ್ದದನ್ನು ಈಗ 900 ಕೋಟಿ ಜನಕ್ಕೆ ಕೊಡಬೇಕು. ಎಲ್ಲಿಂದ? ಆದ ಕಾರಣ ಎಲ್ಲರಿಗೆ ದಾರಿದ್ರ್ಯ ಬಂದಿದೆ. ಆಗಿರುವಾಗ ಸತ್ಯಯುಗದಲ್ಲಿ ನಮಗೆ 8 ಜನ್ಮ 150 ವರ್ಷ ಆಯುಷ್ಯ ಇದೆ. ಬಂಗಾರದ ಯುಗದಲ್ಲಿ ಇಲ್ಲಿ 100ರಿಂದ 125 ವರ್ಷ ಆಯುಷ್ಯ, 12 ಜನ್ಮ. ಸತ್ಯತ್ರೇತಾಯುಗ ಸ್ವರ್ಗ ಸೆಮಿ ಸ್ವರ್ಗ. ಇಲ್ಲಿ ದೇವಸ್ಥಾನ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ, ಕೋರ್ಟ್ ಇಲ್ಲ, ಯಾವುದೂ ಇಲ್ಲ. ಸ್ವರ್ಗ ನಾವೇ ಸನಾತನ ಧರ್ಮ, ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ದ್ವಾಪರ ಯುಗಕ್ಕೆ ಬರುವಾಗ ಶರೀರದಲ್ಲಿ ಬಂದು ಶರೀರದ ಗುಣಗಳು ಆತ್ಮಕ್ಕೆ ಅಂಟಲಿಕ್ಕೆ ಶುರುವಾಯಿತು. ಶರೀರದ ಗುಣಗಳು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಆತ್ಮದ ಗುಣಗಳು ಸುಖ, ಶಾಂತಿ, ಪವಿತ್ರತೆ, ಪ್ರೀತಿ, ಪ್ರೇಮ, ದಯೆ, ಕರುಣೆ, ಇದೆಲ್ಲ. ಅದು ಬಿಟ್ಟು ಇದು ಬಂತು. ಆಗ ದುಃಖ ಬಂತು, ಅಶಾಂತಿ ಬಂತು. ಅದಕ್ಕೆ ಪರಮಾತ್ಮನನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ದ್ವಾಪರ ಯುಗದಿಂದ. ವಿಕ್ರಮಾದಿತ್ಯ ಮಹಾರಾಜ ವಜ್ರದ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಸುರುವಿನ ದೇವಸ್ಥಾನ ಇದೆಯಲ್ಲ, ಸೋಮನಾಥ ದೇವಸ್ಥಾನ, ಅದನ್ನು ಕಟ್ಟಿಸಿದರು. ಎಲ್ಲಿ? ಗುಜರಾತ್ನಲ್ಲಿ, ವೆರಾವಲ್. ಅಲ್ಲಿಂದ ಭಕ್ತಿ ಸ್ಟಾರ್ಟ್ ಆಗಿ ಏಕದೇವೋಪಾಸನೆಯಿಂದ ಮತ್ತೆ ಬಹುದೇವೋಪಾಸನೆ ಆಯಿತು. ಸ್ವರ್ಗದಲ್ಲಿರುವಂಥ ನಮ್ಮನ್ನೇ ನಾವು ದೇವತೆಗಳನ್ನು ಪೂಜೆ ಮಾಡ್ತಾ, ಗುಡಿಗಟ್ಟಿ ಪೂಜೆ ಮಾಡ್ತಾ ಬಂದು ದ್ವಾಪರ ಯುಗದಲ್ಲಿ 21 ಜನ್ಮ, ಕಲಿಯುಗದಲ್ಲಿ 42 ಜನ್ಮ, 83 ಜನ್ಮ. ಇಲ್ಲಿ 84 ಬರ್ತಿದ್ದಾರೆ, 83 ಜನ್ಮ ಆಗುತ್ತೆ. ಲೆಕ್ಕ ಮಾಡಿ, 8, 12, 20, 21, 42 ಅಲ್ಲ 41, 42, 83 ಜನ್ಮವನ್ನು ಪಡ್ಕೊಂಡು ಕಲಿಯುಗದ ಕೊನೆಯಲ್ಲಿದ್ದೇವೆ. ಸತೋ ಪ್ರಧಾನಾತ್ಮ, ಸತೋ ಸಾಮಾನ್ಯ, ರಾಜೋ ತಮೋ. ಇಂತಹ ಕಬ್ಬಿಣದ ಕಡಲೆಯಾಗಿದೆ, ಪಾಪ ತುಂಬಿದೆ ಆತ್ಮವನ್ನು. ಈ ಪಾಪಾತ್ಮವನ್ನು ಪುಣ್ಯಾತ್ಮ ಮಾಡುವುದು ಹೇಗೆ? ನಾವೆಲ್ಲ ಒಂದು ಗಾಡಿ ಮಾಡಿಕೊಂಡು ಉತ್ತರ ಭಾರತಕ್ಕೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬಂದರೆ ಪಾಪ ಮುಗಿಬಹುದಾ? ಹಿರಿದು ಪಾಪವ ಮಾಡಿ ಹರಿವ ಗಂಗೆಯಲ್ಲಿ ಮಿಂದೊಡೆ ಪಾಪ ಕಳೆಯಿತನ ಬೇಡ. ಪಾಪವು ಜೇಡಿ ಮಣ್ಣಲ್ಲವಯ್ಯ ಸರ್ವಜ್ಞ. ಅದು ಜೇಡಿ ಮಣ್ಣಲ್ಲಿ ಆದರೆ ನೀರಿನಿಂದ ತೊಳೆದು ಹೋಗ್ಬೋದು. ಇದು ಅಂಟಿದ್ದಲ್ಲಿ ಆತ್ಮದಲ್ಲಿ. ಆತ್ಮವನ್ನು ತೊಳೆಯುವುದು ಯಾವ ನೀರಿನಿಂದ? ಪರಮಾತ್ಮನ ಜ್ಞಾನದ ನೀರು. ಜ್ಞಾನಗಂಗೆ ಸುರಿಸಿದ್ರಲ್ಲ ಇಲ್ಲಿ, ಆ ಜ್ಞಾನದ ನೀರಿನಿಂದ ಆತ್ಮವನ್ನು ತೊಳೆದಾಗ ಶುದ್ಧ ಆಗ್ತದೆ. ಅದಕ್ಕೆ ಯೋಗಾಗ್ನಿಯಿಂದ ಪಾಪ ಭಸ್ಮ ಮಾಡಿಕೊಳ್ಬೇಕು, ಜ್ಞಾನದಿಂದ ತೊಳಿಬೇಕು ಆತ್ಮವನ್ನು. ಹೀಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಬಂದು ನಮಗೆ ಜ್ಞಾನ ಶಿಕ್ಷಣ ಯೋಗವನ್ನು ಕಲಿಸಿ ಇವತ್ತಿನಿಂದ ನಿಮಗೊಂದು ವಿಶೇಷ ಏನಂತಂದರೆ 84ನೇ ಜನ್ಮ. ಇಲ್ಲಿ ಲೆಕ್ಕ ಮಾಡುವಾಗ ಸಿಕ್ಕಿದಷ್ಟು 83. ಇವತ್ತು ನಿಮಗೆ 84ನೇ ಜನ್ಮ. ಈ ಜನ್ಮ ಸಾಧಾರಣ ಜನ್ಮ ಅಲ್ಲ, ಇದು ದಿವ್ಯ ಜನ್ಮ, ಅಲೌಕಿಕ ಜನ್ಮ, ಬ್ರಾಹ್ಮಣ ಜನ್ಮ. ಹಳೆಯ ಶರೀರದಲ್ಲಿ ಹೊಸ ಜನ್ಮ. ಇಷ್ಟರವರೆಗೆ ಅದೇ ಶರೀರವನ್ನು ಬಿಟ್ಟು ಜನ್ಮ. ಈ ಜನ್ಮ ಅದೇ ಶರೀರದಲ್ಲಿ ಹೊಸ ಜನ್ಮ. ಇದಕ್ಕೆ ಬ್ರಾಹ್ಮಣ ಜನ್ಮ. ಜ್ಞಾನದಿಂದ ಜನ್ಮ. ಶಿವ ಪರಮಾತ್ಮ ಬ್ರಹ್ಮಾರವರ ಮುಖದ ಮೂಲಕ ಜ್ಞಾನ ಕೊಟ್ಟು ಬ್ರಹ್ಮಾರವರ ಮುಖದಿಂದ ಹುಟ್ಟಿದ್ದು ನಾವು ಜ್ಞಾನದಿಂದ. ಅರ್ಥ ಆಯ್ತಲ್ಲ? ಹಾಗೆ 84 ಜನ್ಮವನ್ನು ಪಡ್ಕೊಂಡು ನಾವು ಕೊನೆಗೆ ಪರಮಾತ್ಮದಿಂದ ಜ್ಞಾನದ ಪಾಠವನ್ನೆಲ್ಲ ಕೇಳಿ ಯೋಗ ಮಾಡಿ ಪರಿಶುದ್ಧರಾಗಿ ಮುಕ್ತಿಗೆ ಹೋಗಬೇಕು. ಇಲ್ಲಾಂದರೆ ಹಾಗೆ ಹೋಗಲಿಕ್ಕೆ ಆಗೋದಿಲ್ಲ. ಪ್ಯಾರ್ಸೆ ನೈತೋ ಮಾರ್ಸೆ, ಒಂದು ಪ್ರೀತಿಯಿಂದ ಪರಮಾತ್ಮನ ಪಾಠ ಕೇಳಿ, ಇಲ್ಲದ್ರೆ ಕಷ್ಟಪಟ್ಟು ಶಿಕ್ಷೆ ಪಟ್ಟು ಪೆಟ್ಟು ತಿಂದು ಹೋಗಬೇಕು. ಇದು ಇಲ್ಲಿ ಇಷ್ಟೆಲ್ಲ ನಾವು ಕೇಳಿದೆವು, ಆತ್ಮದ ಬಗ್ಗೆ ಕೇಳಿದೆವು, ಪರಮಾತ್ಮನ ಬಗ್ಗೆ, ತ್ರಿಲೋಕ, ತ್ರಿಮೂರ್ತಿ, ಶಿವ ಪರಮಾತ್ಮ, ಶಂಕರ ಎಲ್ಲ ಕೇಳಿದೆವು, ಸೃಷ್ಟಿ ನಾಟಕ ಎಲ್ಲ ಕೇಳಿದೆವು. ಈಗ ನಾವು ಏನು ಮಾಡಬೇಕಪ್ಪ? ಸರಿ, ನೀವು ಹೇಳೋದು ಸರಿ, ಪರಮಾತ್ಮ ಹೇಳೋದು ಸರಿ. ನಾವೇನು ಮಾಡಬೇಕೀಗ? ತುಂಬ ಕಷ್ಟದ ಕೆಲಸವನ್ನು ಭಗವಂತ ಕೊಡುವುದಿಲ್ಲ. ಯಾಕೆಂದರೆ ನಾವು ಕಷ್ಟಪಟ್ಟು ಪಟ್ಟು ಕಲಿಯುಗದ ಕೊನೆಗೆ ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದೇವೆ. ಇನ್ನೂ ಕೂಡ ಭಗವಂತ ಅದನ್ನೇ ಹೇಳಿದರೆ ಮಾಡಲಿಕ್ಕೆ ನಮ್ಮಲ್ಲಿ ತಾಕತ್ತಿದೆಯಾ? ನಮ್ಮ ಹತ್ರ ದುಡ್ಡಿಲ್ಲ, ಶರೀರದ ಸಾಮರ್ಥ್ಯ ಇಲ್ಲ, ಸಮಯವೂ ಇಲ್ಲ.
ಆದ್ದರಿಂದ ಪರಮಾತ್ಮ ಸುಲಭದ ದಾರಿಯನ್ನು ಹೇಳಿಕೊಡ್ತಾನೆ. ಏನಂತಂದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯ ಮೋಕ್ಷ ಇಷ್ಯಾಮಿ ಮಾ ಶುಚಃ. ಸರ್ವಧರ್ಮಗಳನ್ನು ಬಿಟ್ಟು ನನ್ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮನ್ನೆಲ್ಲ ಪಾಪಕರ್ಮಗಳಿಂದ ಬಿಡುಗಡೆ ಮಾಡಿ ನಿಮ್ಮನ್ನು ನಾನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ. ಇಲ್ಲಿ ಒಂದು ಮಾತು, ಸರ್ವಧರ್ಮವನ್ನು ಪರಿತ್ಯಜಿಸಿ ಅಂತಂದರೆ ಏನರ್ಥ? ಯಾವ ಧರ್ಮವನ್ನು ನಾವು ಬಿಡಬೇಕು? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅದನ್ನೇ ಹೇಳಿದ್ರೆ ಕ್ರಿಶ್ಚಿಯನ್ ಅಲ್ಲ. ಇಲ್ಲಿ ಸರ್ವಧರ್ಮ ಅಂತ ಹೇಳಿದ್ದು ದೇಹದ ಧರ್ಮ. ನಾನು ಹೆಣ್ಣು ಅಲ್ಲ, ನಾನು ಗಂಡು ಅಲ್ಲ, ಮಕ್ಕಳಿಗೆ ತಾಯಿಯೂ ಅಲ್ಲ, ತಂದೆಯೂ ಅಲ್ಲ, ಶಾಲೆಗೆ ಹೋಗುವಾಗ ಮಾಸ್ಟ್ರು ಅಲ್ಲ, ಸ್ಟೂಡೆಂಟು ಅಲ್ಲ, ಆಫೀಸಿಗೆ ಹೋಗುವಾಗ ಕಲೆಕ್ಟ್ರು ಅಲ್ಲ, ಲೆಕ್ಚರು ಅಲ್ಲ, ಲಾಯರು ಅಲ್ಲ. ನಾನು ಯಾರು? ದೇಹದ ಧರ್ಮವನ್ನು ಬಿಡಿ. ಸ್ವಧರ್ಮಂ ನಿಧನಂ ಶ್ರೇಯ, ಪರಧರ್ಮ ದೇಹದ ಧರ್ಮ ಭಯಾವಹ, ಭಯಂಕರವಾದದ್ದು. ಅದರಿಂದ ನಮ್ಮನ್ನು ನಾವು ಆತ್ಮ ಅಂತ ಅರ್ಥ ಮಾಡಿಕೊಂಡು ಪರಂಜ್ಯೋತಿ ಸ್ವರೂಪ ಪರಮಾತ್ಮನನ್ನ ಪ್ರೀತಿಯಿಂದ ನೆನಪು ಮಾಡಿದಾಗ ಅವನ ಅಗಾಧವಾದಂಥ ಶಕ್ತಿ ಆತ್ಮನಿಗೆ ಬರ್ತದೆ. ಇದು ರಾಜಯೋಗ, ಇದು ಗುಹ್ಯ ವಿದ್ಯೆ, ಇದು ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ ವಿದ್ಯೆ. ಆ ರಾಜಯೋಗದ ವಿದ್ಯೆಯಿಂದ ಅಷ್ಟಶಕ್ತಿಗಳು ನಮಗೆ ಬರ್ತದೆ. 8 ಶಕ್ತಿಗಳು, ಬಹಳಷ್ಟು ಡೀಟೇಲ್ ಇದೆ. ಇದು ಕೊನೆಯ ಚಿತ್ರದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಹೋಗುವಂಥದ್ದು. ಫೈನಲ್ ಆಗಿ ಇವರು ಯಾರು ಪರಿಚಯ ಉಂಟು ಇವರದ್ದು? ಯಾವ ದೇವರು? ಪರಮಾತ್ಮ. ಏನಮ್ಮ? ಶ್ರೀನಾರಾಯಣ ಮತ್ತು ಶ್ರೀಲಕ್ಷ್ಮಿ. ಶ್ರೀನಾರಾಯಣ ಮತ್ತು ಶ್ರೀಲಕ್ಷ್ಮಿ ಇವರು ನಮ್ಮಾಗೆ ಇದ್ದಾರೆ. ನಮ್ಮಿಂದ ಏನಾದರೂ ವ್ಯತ್ಯಾಸಗಳು? ಇವರಿಗೂ 2 ಕೈ 2 ಕಾಲು 1 ತಲೆ, ನಮಗೂ ಕೂಡ ಸೇಮ್ ಇದೆ. ಆದರೆ ಏನು ವ್ಯತ್ಯಾಸ? ಅವರ ಹೆಸರು ನಮಗೂ ಇದೆ, ನಮ್ಮ ಮಕ್ಕಳಿಗೂ ಇದೆ, ನಮ್ಮ ಹಿರಿಯರಿಗೂ ಇತ್ತು. ಅವರ ಫೋಟೋ ನಮ್ಮ ಮನೆಯಲ್ಲಿದೆ. ಯಾವುದು ಇಲ್ಲ? ಅವರಲ್ಲಿರುವ ಗುಣ ನಮ್ಮಲ್ಲಿಲ್ಲ, ಹೌದಲ್ವ? ಅವರೊಂದು ದೇವತೆ, ನಮ್ಮೊಂದು ಮನುಷ್ಯರು. ನಮಗೆ ಅವರಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆ. ಭಗವಂತ ಕಲಿಸುವಂಥ ದೈವಿ ಗುಣವನ್ನು ನಾವು ಜೀವನದಲ್ಲಿ ಅಳವಡಿಸಿದರೆ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ, ಮಾನವರು ಮಹಾಮಾನವರಾಗಿ ಮಹಾಮಾನವರು ದೇವಮಾನವರಾಗಲಿಕ್ಕೆ ಸಾಧ್ಯ ಉಂಟು. ಸನಾತನ ಧರ್ಮ ಪುನಃ ಭಾರತಕ್ಕೆ ಬರ್ತಾ ಇದೆ. ತುಂಬ ಸಮಯ ಇಲ್ಲ. ಈ ಕಲಿಯುಗ ಪ್ರಪಂಚ ನಾಶ ಆಗಲಿಕ್ಕೆ ಕೇವಲ ಒಂದು 11 ವರ್ಷ ಸಮಯ ಇರೋದು. ಎಲ್ಲ ವಾಶ ಉಂಟಾಗ್ತದೆ. ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಬಿರುಗಾಳಿ ಎಲ್ಲ ಬಂದು 3ನೇ ಲೋಕ ಮಹಾಯುದ್ಧ ನಡೆಯುತ್ತದೆ. ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ನಡೆಯುತ್ತದೆ. ಮತ್ತೆ ಪ್ರಾಕೃತಿಕ ವಿಕೋಪ, ಆಹಾರದ ವಸ್ತುಗೆ ಕೊರತೆ ಬರ್ತದೆ. ದುಡ್ಡಿನ ಗಂಟು ಕೊಟ್ಟರು 1 kg ಅಕ್ಕಿ ಸಿಗಲ್ಲ, ಗೊತ್ತಾಯ್ತಾ? ಇದ್ರೂ ಸಪ್ಲೈ ಆಗಲ್ಲ, ಡೀಸೆಲ್ ಸಿಗಲಿಲ್ಲ ಅಂತಂದರೆ ಹೇಗೆ ಬರ್ತದೆ? ಗೊತ್ತಾಯ್ತಲ್ಲ? ಮತ್ತೆ ಮಾರಕವಾದ ರೋಗಗಳು. ಇದರಿಂದ ಎಲ್ಲ ಈ ಕಲಿಯುಗ ಪ್ರಪಂಚ ನಿರ್ನಾಮವಾಗಿ ವಾಶ ಉಂಟಾಗಿ ಇಲ್ಲಿ ಪುನಃ ಸನಾತನ ಧರ್ಮ. ಆ ಸನಾತನ ಧರ್ಮದ ಮುಖ್ಯಸ್ಥರು ಇವರು, ಇವರ ಫ್ಯಾಮಿಲಿ ಮೆಂಬರ್ಸ್ ನಾವು. ಆದಿ ಸನಾತನ ದೇವಿ ದೇವತಾ ಧರ್ಮದ ಕುಟುಂಬದ ಸದಸ್ಯರು ನಾವು. ಒಂದೇ ಜಾತಿ, ಒಂದೇ ಭಾಷೆ, ಒಂದೇ ಧರ್ಮ, ಒಂದೇ ಕುಲ, ಅದು ಬರ್ತದೆ ಪುನಃ. ಈಗ ನಾವೊಂದು ಲಗ್ನ ಪತ್ರಿಕೆ, ಮದುವೆ ಕಾಗದ ಇನ್ವಿಟೇಷನ್ ಮಾಡ್ತೇವಲ್ಲ, ಮತ್ತು ಒಂದು ಮನೆ ಓಪನಿಂಗಿನ ಇನ್ವಿಟೇಷನ್ ಮಾಡೋದ್ರ ಮೇಲೆ ಏನು ಬರೀತದೆ? ಕುಲದೇವತಾ ಪ್ರಸನ್ನ ಬರಿತೇವಿಲ್ವ? ಕುಲದೇವತಾ ಪ್ರಸನ್ನ. ನಮ್ಮ ಕುಲ ಯಾವುದು? ದೇವತಾ. ಕುಲದೇವತಾ ಪ್ರಸನ್ನವಾಗಿದ್ದಾರೆ. ಇವರ ಮುಖ ನೋಡಿ ಬೇಜಾರುಂಟಾ? ನಮ್ಮ ಮುಖ ನೋಡುವಾಗ ಅಯ್ಯೋ ಇವತ್ತು ಮಾತಾಡಿದ್ವಿ ಬೇಡ ಅಂತ ಆಗ್ತದಲ್ವ? ಇವರು ಅಂತಹ ದೇವತಾ ಪ್ರಸನ್ನವಾದಂಥ ದೇವತಾ ಕುಲದವರು ನಾವು. ಕುಲದೇವತಾ ಪ್ರಸನ್ನ ಅಂತಂದರೆ ಈಗ ನಾವು ಆ ಶಕ್ತಿಯನ್ನೆಲ್ಲ ಕಳ್ಕೊಂಡಿದ್ದೇವೆ. ಭಗವಂತ ಈಗ ಈ ಈಶ್ವರೀಯ ಶಿಕ್ಷಣದಿಂದ ಅಂತಹ ದೈವಿ ಗುಣವನ್ನು ನಮಗೆ ತುಂಬಿಸಿ ಆತ್ಮಗಳಿಗೆ ಪ್ರತಿದಿನ ಭಗವಂತ ಹೇಳ್ತಾರೆ, ಅಪ್ನೇಕೋ ಆಪ್ ಆತ್ಮ ಸಮಜ್ ಮುಜ್ ಬಾಪ್ಕೋ ಯಾದ್ ಕರೋ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನನ್ನ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮನ ನೆನಪು ಮಾತ್ರ ಒಂದೇ, ಅವನ್ನು ಜೊತೆಯಲ್ಲಿ ಇಟ್ಕೊಳ್ತಾರೆ. ಇದಕ್ಕೆ 7 ದಿನದ ಕೋರ್ಸ್ ಇದೆ. ಇಲ್ಲಿ ನಮ್ಮದು ಇದು ಅಂತ SR ಲೇಔಟಲ್ಲಿ ನಮ್ಮ ಆಶ್ರಮ ಇದೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಅವರು ಟೀಚರ್ ಪಾಠ ಮಾಡ್ತಾರೆ, ಶಿವನ ಧ್ಯಾನ ಹೇಳ್ಕೊಡ್ತಾರೆ. ನಿಮ್ಮ ಹಾಗೆ ಅಕ್ಕಂದಿರು ಯಾವಾಗ ಬೇಕಾದರೂ ಬರಬಹುದು, ನಂಬರ್ ತಗೊಳ್ಳಿ, ಅರ್ಥ ಆಯ್ತಾ? ಆಗಿರುವಾಗ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಂದು ಸ್ವಲ್ಪ ಸ್ಟಡಿ ಮಾಡಿ ಈಶ್ವರನ ಜ್ಞಾನದ ಪ್ರಸಾದ ತಿಳ್ಕೊಳ್ಳಿ.